ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಹಾಕುನ ತೋರಿಸ್ತಾರೆ. ಅವನು ತನಗೆ ಬೇಕಾದ ಕೆಲವೊಂದು ಗಿಡ ಮೂಲಿಕೆಗಳನ್ನ ಕಾಡಲ್ಲಿ ಹುಡುಕ್ತಿರ್ತಾನೆ. ಅದೇ ಟೈಮಲ್ಲಿ ನರುಟೋ ಕೂಡ ಅಲ್ಲೇ ವಿಶ್ರಾಂತಿ ಪಡಿತಿರ್ತಾನೆ. ಆಗ ಹಾಕು ನರುಟೋನ ಮಾತಾಡ್ಸೋಕೆ ಅಂತ ಅವನ ಬಳಿ ಹೋಗ್ತಾನೆ. ಈ ಕಡೆ ಮನೆಯಲ್ಲಿ ಊಟ ಮಾಡ್ತಾ ನಮ್ಮ ಕಕಾಶಿ, ಸಾಕುರಾ ಮತ್ತೆ ನಮ್ಮ ಬ್ರಿಡ್ಜ್ಮೆಂಟ್ ಟೀಮ್ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಏನು ಅಂದರೆ ಸಾಕುರಾ ಹೇಳ್ತಾಳೆ, ನಮ್ಮ ನರುಟೋ ಅವನು ಯೂಸ್ ಮಾಡಿದ ಚಕ್ರ ಎಲ್ಲ ಖಾಲಿಯಾಗಿ ಅವನೆಲ್ಲೋ ಒಂದು ಹತ್ರ ಸತ್ತು ಬಿದ್ದಿರ್ತಾನೆ ಅಂತ ಹೇಳ್ತಾಳೆ. ಆದರೆ ಬ್ರಿಡ್ಜ್ಮನ್ನ ಮಗಳು ಹೇಳ್ತಾಳೆ, ಇಲ್ಲ ಸಾಧ್ಯನೇ ಇಲ್ಲ, ಅವನೆಲ್ಲೋ ಒಂದು ಹತ್ರ ಕಾಡಲ್ಲಿ ವಿಶ್ರಾಂತಿ ತಗೊಳ್ತಿರ್ತಾನೆ, ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾಳೆ. ಆಗ ಸಾಸ್ಕೆ ಒಂದು ಮಾತನ್ನು ಹೇಳ್ತಾನೆ, ನರುಟೋ ಒಬ್ಬ ಲೂಸರ್ ಅಂತ. ಅಲ್ಲಿಂದ ಎದ್ದು ಅವನು ಹೊರಟೋಗ್ತಾನೆ. ಈ ಕಡೆ ನಮ್ಮ ಹಾಕು ನಮ್ಮ ನರುಟೋನ ಮಾತಾಡಿಸ್ತಾನೆ, ಏನು ನೀನು ಒಬ್ಬ ನಿಂಜಾನ ಅಂತ. ಆಗ ನಮ್ಮ ನರುಟೋ ಹೇಳ್ತಾನೆ, ಹೌದು, ನಾನು ಒಬ್ಬ ಲೀಫ್ ವಿಲೇಜ್ನ ನಿಂಜಾ. ನಾನು ಇಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದೀನಿ. ನಾನು ಸ್ಟ್ರಾಂಗ್ ಆಗಬೇಕು, ಎಲ್ಲರಿಗಿಂತನೂ ಸ್ಟ್ರಾಂಗ್ ಆಗಬೇಕು, ಒಬ್ಬ ಒಳ್ಳೆ ನಿಂಜಾ ಆಗಬೇಕು ಅಂತ ನಮ್ಮ ನರುಟೋ ಹಾಕುಗೆ ಹೇಳ್ತಾನೆ. ಆಗ ಹಾಕು ಕೇಳ್ತಾನೆ, ನಿನಗೆ ಇಲ್ಲಿ ತುಂಬ ಇಷ್ಟವಾದವರು ಯಾರಾದರೂ ಇದ್ದಾರೆ, ಯಾರಿಗೋಸ್ಕರ ನೀನು ಇಷ್ಟೆಲ್ಲ ಕಷ್ಟಪಟ್ಟು ಟ್ರೈನಿಂಗ್ ತಗೊಳ್ತಿದ್ದೀಯಾ ಅಂತ ನಮ್ಮ ಹಾಕು ನರುಟೋನ ಕೇಳ್ತಾನೆ. ಇದೇ ಟೈಮಲ್ಲಿ ನಮ್ಮ ಹಾಕುನ ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ. ಅವನು ಯಾವ ರೀತಿ ಊಟಕ್ಕಾಗಿ ಕಷ್ಟಪಡ್ತಿದ್ದ, ಊರಲ್ಲಿ ಯಾವ ರೀತಿ ಅವನ್ನ ಟ್ರೀಟ್ ಮಾಡ್ತಿದ್ರು ಅಂತ. ಆಗ ಜಾಬುಜಾ ಅವನನ್ನ ಹೇಗೆ ತನ್ನ ಟೀಮಲ್ಲಿ ಸೇರಿಸ್ಕೊಂಡ ಅನ್ನೋದನ್ನು ಕೂಡ ಇಲ್ಲೇ ತೋರಿಸ್ತಾರೆ. ಈ ಫ್ಲಾಶ್ ಬ್ಯಾಕ್ ಮುಗಿತಾ ಇದ್ದಾಗೆ ನಮ್ಮ ಹಾಕು ನಮ್ಮ ನರುಟೋನ ಒಂದು ಮಾತು ಕೇಳ್ತಾನೆ, ಏನು ಅಂದರೆ, ನೀನು ಯಾರಿಗೋಸ್ಕರ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ, ಯಾರನ್ನಾದ್ರೂ ಇಷ್ಟಪಡ್ತಾ ಇದೆಯಾ, ಅವರನ್ನು ಕಾಪಾಡಬೇಕು ಅಂದ್ಕೊಂಡ್ರೆ ಮಾತ್ರ ನೀನು ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೀನು ಅವರ ಪ್ರೀತಿನ ಗಳಿಸೋದಕ್ಕೋಸ್ಕರ ಓಡಾಡಬೇಕು, ಆಗಲೇ ನೀನು ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ಅಂತ ನಮ್ಮ ಹಾಕು ನಮ್ಮ ನರುಟೋಗೆ ಹೇಳ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಹಾಕು ನಾನೊಬ್ಬ ಹುಡುಗ ಹುಡುಗಿ ಅಲ್ಲ ಅಂತ ಹೇಳ್ತಾ ಅಲ್ಲಿಂದ ಓಡ್ತಾನೆ. ಅದೇ ಟೈಮಲ್ಲಿ ಆ ಕಡೆ ನಮ್ಮ ನರುಟೋನ ಹುಡುಕೊಂಡು ಸಾಸ್ಕೆ ಬರ್ತಿರ್ತಾನೆ, ಯಾಕಂದರೆ ಅವನೇನು ಟಿಫನ್ ಮಾಡಿರೋದಿಲ್ಲ. ಸೊ ಈ ಟೈಮಲ್ಲಿ ಹಾಕು ಮತ್ತು ನಮ್ಮ ಸಾಸ್ಕೆ ಇಬ್ಬರು ರೋಡ್ ಕ್ರಾಸ್ ಆಗ್ತಾರೆ, ಒಂದೇ ದಾರಿಯಲ್ಲಿ ಕ್ರಾಸ್ ಆಗ್ತಾರೆ. ಹಾಗೆ ನಮ್ಮ ಕಕಾಶಿ ಹಾಗೂ ಸಾಕುರಾ ಕೂಡ ನಮ್ಮ ನರುಟೋನ ಹುಡ್ಕೊಂಡು ಬರ್ತಾರೆ. ಈ ಟೈಮಲ್ಲಿ ನಮ್ಮ ನರುಟೋ ಅವನ ಟ್ರೈನಿಂಗ್ ಎಲ್ಲ ಮಾಡಿ ಮುಗಿಸಿರ್ತಾನೆ. ಅಂದರೆ ಚಕ್ರನ ಕಾಲಲ್ಲಿ ಕಂಟ್ರೋಲ್ ಮಾಡಿ ಮರ ಹೇಗೆ ಹತ್ತೋದು ಅಂತ ಅವನು ಪ್ರಾಕ್ಟೀಸ್ ಮಾಡಿ ಎಲ್ಲನೂ ಕಲ್ತ್ಕೊಂಡಿರ್ತಾನೆ ಚೆನ್ನಾಗಿ. ಇದನ್ನು ನೋಡಿದ ನಮ್ಮ ಟೀಮ್ಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಇದನ್ನೆಲ್ಲ ಇಷ್ಟು ಬೇಗ ಕಲ್ತ್ಕೊಂಡ ಇವನು ಅಂತ. ಮತ್ತೊಂದು ಕಡೆ ನಮ್ಮ ಇನಾರಿ ತನ್ನ ತಂದೆಯ ಫೋಟೋನ ಹಿಡ್ಕೊಂಡು ಸಮುದ್ರನ ನೋಡ್ಕೊಂಡು ಕೂತ್ಕೊಂಡಿರ್ತಾನೆ, ನಮ್ಮ ನರುಟೋ ಬಗ್ಗೆ ಆಲೋಚನೆ ಮಾಡ್ತಾ. ಇನ್ನೊಂದು ಕಡೆ ನಮ್ಮ ಹಾಕು ಕೊಟ್ಟ ಔಷಧಿಗಳಿಂದ ಜಾಬುಜಾ ಕೂಡ ತುಂಬ ಬೇಗನೆ ರಿಕವರಿ ಆಗಿರ್ತಾನೆ. ಇಲ್ಲಿ ನಮ್ಮ ಫ್ರೆಂಡ್ಸ್ ನರುಟೋ ಆ್ಯಂಡ್ ಸಾಸ್ಕೆ ತುಂಬ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಟ್ರೈನಿಂಗ್ ತಗೊಳ್ತಾನೆ ಇರ್ತಾರೆ ಯಾವ ರೀತಿ ಮಾಡಬೇಕು ಅಂತ. ಸಾಸ್ಕೆ ಹಾಗೆ ನರುಟೋ ಯಾವಾಗಲೂ ಪೋಟಿ ಬೀಳ್ತಾನೆ ಇರ್ತಾರೆ, ಒಬ್ಬರ ಜೊತೆ ಒಬ್ಬರು. ಇವರು ಫಸ್ಟಿಂದನೂ ಹಾಗೆ ಒಬ್ಬರ ಜೊತೆ ಒಬ್ಬರು ಪೋಟಿ ಬೀಳ್ತಾನೆ ಇರ್ತಾರೆ, ನಾನು ಗೆಲ್ಲೋದು ನಾನೇ ಮೊದಲು ಅಂತ. ಡಿನ್ನರ್ ಟೈಮ್ಗೆ ನಮ್ಮಿಬ್ಬರು ಹುಡುಗರು ಮನೆಗೆ ಬರ್ತಾರೆ. ಮನೆಗೆ ಬಂದು ನಾವು ಟ್ರೈನಿಂಗ್ನ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಕಕಾಶಿ ಅವರು ತುಂಬ ಸಂತೋಷ ಪಡ್ತಾರೆ. ಹಾಗೆ ಬ್ರಿಡ್ಜ್ ಬಿಲ್ಡರ್ ಹೇಳ್ತಾನೆ, ಇನ್ನು ಕೆಲವೇ ದಿನಗಳಲ್ಲಿ ಈ ಬ್ರಿಡ್ಜ್ ಪೂರ್ತಿ ಆಗಲಿದೆ, ಸೊ ನಾನು ನನ್ನ ಎಲ್ಲ ಪ್ರಯತ್ನಗಳು ಮಾಡ್ತೀನಿ ಅಂತ. ಅದಕ್ಕೆ ಕಕಾಶಿ ಕೂಡ ನಮ್ಮ ಎಲ್ಲ ಸಪೋರ್ಟ್ನ ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ನಮ್ಮ ಇನಾರಿಗೆ ನರುಟೋನ ನೋಡಿದಾಗಲೆಲ್ಲ ಅವ್ರ ತಂದೆನೇ ಜ್ಞಾಪಕ ಬರ್ತಿರ್ತಾರೆ. ಸೊ ಅವನು ಈ ಟ್ರೈನಿಂಗ್ ಎಲ್ಲ ತುಂಬ ವೇಸ್ಟು, ನಮ್ಮ ಘಾಟೋ ಹತ್ರ ತುಂಬ ದೊಡ್ಡ ಸೈನ್ಯ ಇದೆ, ನೀವು ಮಾಡಿದ ಟ್ರೈನಿಂಗ್ ಎಲ್ಲ ವೇಸ್ಟು, ಅವನು ನಿಮ್ಮನ್ನೆಲ್ಲ ಸೋಲ್ಸಾಕ್ತಾನೆ ಅಂತ ಹೇಳಿ ಹತ್ಕೊಳ್ತಾ ಅಲ್ಲಿಂದ ಹೊರಟೋಗ್ತಾನೆ. ಇದೇ ಟೈಮಲ್ಲಿ ನಮ್ಮ ಕಕಾಶಿ ನಮ್ಮ ಇನಾರಿ ಹತ್ರ ಹೋಗಿ ಹೇಳ್ತಾನೆ, ನಮ್ಮ ನರುಟೋಗೆ ಸಹ ಫ್ಯಾಮಿಲಿ ಇಲ್ಲ, ಫ್ರೆಂಡ್ಸ್ ಅನ್ನೋರು ಯಾರೂ ಇಲ್ಲ, ಅವನು ತನ್ನ ರೆಸ್ಪೆಕ್ಟ್ಗೋಸ್ಕರ ತುಂಬಾ ಕಷ್ಟಪಡ್ತಿರ್ತಾನೆ, ಅದನ್ನು ಅರ್ನ್ ಮಾಡೋದಕ್ಕೋಸ್ಕರ ಅವನು ಯಾವತ್ತೂ ತನ್ನ ಸೋಲನ್ನೇ ಒಪ್ಕೊಂಡಿಲ್ಲ, ಅವನು ತನ್ನವ್ರಿಗೋಸ್ಕರ ತನ್ನ ಪ್ರಾಣನೂ ಕೊಡೋದಕ್ಕೂ ರೆಡಿಯಾಗಿದ್ದಾನೆ ಅಂತ ನಮ್ಮ ಕಕಾಶಿ ಅವರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಇದೆಲ್ಲ ಮುಗಿದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಕಕಾಶಿ ಹಾಗೆ ಬ್ರಿಡ್ಜ್ ಬಿಲ್ಡರ್, ನಮ್ಮ ಸಾಕುರಾ, ಸಾಸ್ಕೆ ಎಲ್ಲರೂ ಬ್ರಿಡ್ಜ್ನ ಕಾಪಾಡೋದಕ್ಕೆ ಅಂತ ಬ್ರಿಡ್ಜ್ ಹತ್ರ ಹೋಗ್ತಾರೆ. ಬಟ್ ನಮ್ಮ ನರುಟೋ ಲಾಸ್ಟ್ ಡೇಟ್ ಫುಲ್ ಟ್ರೈನಿಂಗ್ ಮಾಡಿ ಸುಸ್ತಾಗಿರ್ತಾನೆ ಅಲ್ವಾ, ಅವನು ಇನ್ನೂ ಮಲ್ಕೊಂಡೇ ಇರ್ತಾನೆ. ಸೊ ಅವನು ಮಲ್ಕೊಂಡಿರಲಿ ಅಂತ ಇವರೆಲ್ಲರೂ ಹೋಗ್ತಾರೆ. ಇದೇ ಟೈಮಲ್ಲಿ ಘಾಟೋಯಿಂದ ನಮ್ಮ ಜಾಬುಜಾಗೆ ಒಂದು ಕಾಲ್ ಬರುತ್ತೆ, ನೀವೇನು ಮಾಡ್ತಾ ಇದ್ದೀರಾ, ಬ್ರಿಡ್ಜ್ ಬಿಲ್ಡರ್ ಬ್ರಿಡ್ಜ್ನ ಕಂಪ್ಲೀಟ್ ಮಾಡ್ತಿದ್ದಾನೆ ಅಂತ. ಆಗ ಕೋಪದಲ್ಲಿ ನಮ್ಮ ಜಾಬುಜಾ ಮೊಬೈಲ್ನ ಹೊಡೆದಾಕ್ತಾನೆ. ಮತ್ತು ಇಲ್ಲಿ ಒಂದು ದೊಡ್ಡ ಫೈಟ್ಗೆ ಎಲ್ಲರೂ ರೆಡಿ ಆಗ್ತಿರ್ತಾರೆ. ಈ ಕಡೆ ನಮ್ಮ ನರುಟೋ ಎದ್ದು, ಯಾಕೆ ನನ್ನ ಯಾರೂ ಎಬ್ಬಿಸಲಿಲ್ಲ, ಎಲ್ಲೋದ್ರು ಅವರು ಅಂತ ಕೇಳ್ತಿರ್ತಾನೆ. ಇನಾರಿ ಅವರ ತಾಯಿ ನಮ್ಮ ನರುಟೋಗೆ ಹೇಳ್ತಾರೆ, ನೀನು ರೆಸ್ಟ್ ತಗೋ, ನಿಮ್ಮ ಸೆನ್ಸಾ ಹೇಳಿದ್ರು ನೀನು ರೆಸ್ಟ್ ತಗೋಬೇಕಂತೆ ಅಂತ ಹೇಳ್ತಾರೆ. ಬಟ್ ನಮ್ಮ ನರುಟೋ ಕೇಳೋದಿಲ್ಲ, ರೆಡಿಯಾಗಿ ಅಲ್ಲಿಂದ ಮುಂದೆ ಹೋಗ್ತಾನೆ. ಹೋಗೋ ದಾರಿಯಲ್ಲಿ ಅವನು ನೋಡ್ತಾನೆ ಒಂದು ಪ್ರಾಣಿಗೆ ಡ್ಯಾಮೇಜ್ ಆಗಿರೋದು. ಆಗ ಅವನಿಗೆ ಅರ್ಥ ಆಗುತ್ತೆ ಜಾಬುಜಾ ಮತ್ತೆ ಬಂದ ಅಂತ. ಈ ಕಡೆ ಬ್ರಿಡ್ಜ್ ಬಿಲ್ಡ್ ಮಾಡೋ ಹತ್ರ ಎಲ್ಲರನ್ನೂ ನಮ್ಮ ಜಾಬುಜಾ ಹೊಡೆದಾಕಿರ್ತಾನೆ. ಮತ್ತು ನಮ್ಮ ಇನಾರಿ ಅವ್ರನ್ನ ಫ್ಯಾಮಿಲಿನ ಅಟ್ಯಾಕ್ ಮಾಡೋದಕ್ಕೆ ಅಂತ ಒಂದು ಇಬ್ಬರನ್ನ ಕಳಿಸ್ಕೊಟ್ಟಿರ್ತಾನೆ. ಆಗ ನಮ್ಮ ಕಕಾಶಿ ಸೆನ್ಸೈಗೆ ಅರ್ಥ ಆಗುತ್ತೆ, ಜಾಬುಜಾ ಬದುಕಿದ್ದಾನೆ, ಇವ್ರನ್ನೆಲ್ಲ ಅವನೇ ಈ ರೀತಿ ಮಾಡಿದ್ದಾನೆ ಅಂತ. ಆಗ ಕಕಾಶಿ ಅವರು ನಮ್ಮ ಟೀಮ್ಗೆ ರೆಡಿಯಾಗಿ ಫೈಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಜಾಬುಜಾ ಎಂಟ್ರಿ ಕೊಡ್ತಾನೆ. ನಮ್ಮ ಜಾಬುಜಾನ ವಾಟರ್ ಕ್ಲೋನ್ಸ್ ಏನಿದೆ ಅದು ನಮ್ಮ ಟೀಮ್ ಕಕಾಶಿನ ಸರೌಂಡ್ ಮಾಡ್ತಾರೆ. ಆಗ ನಮ್ಮ ಕಕಾಶಿ ಅವರು ನಮ್ಮ
ಸಾಸ್ಕೆಗೆ ಅವ್ರನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಹೇಳ್ತಾರೆ. ನಮ್ಮ ಸಾಸ್ಕೆ ಕೂಡ ಅದನ್ನು ಡೆಸ್ಟ್ರಾಯ್ ಮಾಡ್ತಾನೆ. ಈಗ ಒಂದು ಕಡೆ ನಮ್ಮ ಕಕಾಶಿ ಅವರ ಟೀಮು, ಮತ್ತೊಂದು ಕಡೆ ನಮ್ಮ ಜಾಬುಜಾ ಅವರ ಟೀಮ್, ಆಕು ಮತ್ತು ಜಾಬುಜಾ ಇಬ್ಬರು, ಈ ಕಡೆ ನಮ್ಮ ಹುಡುಗರು ಎಲ್ಲರೂ ರೆಡಿ ಆಗ್ತಾರೆ ಫೈಟ್ ಮಾಡೋದಕ್ಕೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.